ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 3ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ನಿಷ್ಠೆ ಅಂತಂದ್ರೆ ಏನು ಅಂದ್ರೆ ಅದು ಒಂದು ಸ್ಥಿತಿ. 2 ರೀತಿಯ ನಿಷ್ಠೆಗಳಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಒಂದು ನಿಷ್ಠೆಯ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿರೋದನ್ನ ತಿಳ್ಕೊಂಡ್ವಿ. ಯಾವುದು ಜ್ಞಾನ ನಿಷ್ಠೆ ಅಂತಂದ್ರೆ ಏನು, ಅದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ವರ್ಣ, ಆಶ್ರಮ ಮತ್ತೆ ಸ್ವಭಾವ ಮತ್ತೆ ಪರಿಸ್ಥಿತಿಗೆ ಅನುಸಾರವಾಗಿ, ಅಂದ್ರೆ ನಾವು ಯಾವ ವರ್ಣದಲ್ಲಿರ್ತೀವಿ, ಯಾವ ಆಶ್ರಮದಲ್ಲಿರ್ತೀವಿ, ಯಾವ ಸ್ವಭಾವ ನಮ್ದಾಗಿರುತ್ತೋ ಮತ್ತೆ ನಾವು ಯಾವ ಪರಿಸ್ಥಿತಿಗಿರ್ತೀವೋ ಆ ರೀತಿ ಯಾವ ಮನುಷ್ಯನಿಗೆ ಯಾವ ಕರ್ಮಗಳನ್ನ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೋ. ಅಂದ್ರೆ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈಗ ವರ್ಣ ಅಂತಂದ್ರೆ 4 ವರ್ಣಗಳಿದೆ, ಅದರಲ್ಲಿ ಯಾವುದಾದ್ರೂ ಒಂದು ವರ್ಣದಲ್ಲಿ ಅವನು ಇರ್ತಾನೆ ಅಂತ ಇಟ್ಕೊಳ್ಳಿ. ಈಗ ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಆಮೇಲೆ ಆಶ್ರಮ, ಅವನು ಬ್ರಹ್ಮಚಾರಿನೋ ಅಥವಾ ಗೃಹಸ್ಥನೋ ಯಾವುದೋ ಒಂದು ಆಗಿರ್ತಾನೆ. ಆಮೇಲೆ ಅವನ ಸ್ವಭಾವ, ಈ ಗುಣಕ್ಕೆ ತಕ್ಕಂಗೆ ಅವನ ಸ್ವಭಾವ ಇರುತ್ತೆ. ಅಂದ್ರೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ತಕ್ಷಣ, ಆ ವರ್ಣದಲ್ಲಿ ಹುಟ್ಟಿದ ತಕ್ಷಣ ಅವನ ಸ್ವಭಾವ ಬ್ರಾಹ್ಮಣನಾಗೇ ಇರೋದಿಲ್ಲ. ಕೆಲವೊಂದ್ಸರಿ ಆ ಗುಣ ರಜೋಗುಣ ಜಾಸ್ತಿ ಇರ್ಬೋದು, ತಮೋ ಗುಣ ಇರ್ಬೋದು ಅವನಿಗೆ. ಆ ರೀತಿ ಅವನ ಒಂದು ಸ್ವಭಾವ ಚೇಂಜ್ ಆಗುತ್ತೆ. ಮತ್ತು ಅವನ ಪರಿಸ್ಥಿತಿ ಹೇಗಿರುತ್ತೋ ಅದರ ಅನುಸಾರವಾಗಿ ಅವನಿಗೆ ಏನು ಕರ್ಮಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದಾರೋ, ವಿಧಿಸಿದಾರೋ, ಆಮೇಲೆ ಯಾವುದರ ಅನುಷ್ಠಾನ ಮಾಡೋದ್ರಿಂದ ಮನುಷ್ಯನಿಗೆ ಇದು ಅವಶ್ಯವಾದಂತಹ ಕರ್ತವ್ಯ ಅಂತ ಹೇಳಿದಾರೋ. ಅಂದ್ರೆ ಏನು, ಶಾಸ್ತ್ರಗಳಲ್ಲಿ ಆ ವರ್ಣಕ್ಕೆ, ಆಶ್ರಮಕ್ಕೆ ಮತ್ತು ಅವನ ಸ್ವಭಾವನೂ ಅದಕ್ಕೆ ಮ್ಯಾಚ್ ಆಗಬೇಕು, ಆ ರೀತಿಯ ಕರ್ಮಗಳು ಅವನು ಮಾಡಬೇಕು ಅಂತ ಹೇಳಿದಾರೋ, ಅದು ನಿಜವಾಗ್ಲೂ ಅವನಿಗೆ ಅವಶ್ಯ ಕರ್ತವ್ಯ, ಅದನ್ನು ಮಾಡಲೇಬೇಕು ಅಂತ ಹೇಳಿರ್ತಾರಲ್ಲ, ಅದು ಶಾಸ್ತ್ರವಿಹಿತ ಸ್ವಾಭಾವಿಕ ಕರ್ಮಗಳನ್ನು, ಅಂದರೆ ಶಾಸ್ತ್ರಗಳಲ್ಲಿ ಹೇಗೆ ಹೇಳಿದಾರೋ ಅದೇ ರೀತಿ ಮಾಡುವಂಥ ಕರ್ಮಗಳನ್ನು ನ್ಯಾಯಪೂರ್ವಕ ಅಂತಂದ್ರೇನು, ಇದು ನಾನು ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಅಂತ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡೋದು. ಮತ್ತು ಆ ಕರ್ಮಗಳಲ್ಲಿ ಮತ್ತು ಅವುಗಳ ಫಲ ಬರುತ್ತಲ್ವ. ಈಗ ನಾನೇನೋ ಒಂದು ಕೆಲಸ, ಇದು ಒಬ್ಬ ಗೃಹಸ್ಥನಾದ ಮೇಲೆ ನನಗೆ ಈ ರೀತಿ ಎಲ್ಲ ಕೆಲಸ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿರ್ತಾರೆ. ಆ ಕೆಲಸಗಳನ್ನು ಇದು ನನ್ನ ಡ್ಯೂಟಿ, ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ನಾನು ಮಾಡಬೇಕು. ಆದರೆ ಅದರಲ್ಲಿ ಆ ಕರ್ಮದಲ್ಲೂ ನನಗೆ ಆಸಕ್ತಿ ಇರಬಾರ್ದು. ಅದರ ಫಲ ಬರುತ್ತಲ್ಲ, ಈಗ ಇದನ್ನು ಮಾಡಿದ್ರೆ ನನಗೇನೋ ಒಂದು ಫಲ ಸಿಗುತ್ತೆ ಅನ್ನುವಂಥ ಒಂದು ಆಸಕ್ತಿಯನ್ನು, ಮಮತೆಯನ್ನು ಮತ್ತು ಕಾಮನೆಗಳನ್ನು ಇಟ್ಕೊಂಡಿರಬಾರ್ದು. ಅಂದರೆ ಏನು, ಅವನ್ನೆಲ್ಲ ನಾವು ಸರ್ವಥಾ ತ್ಯಾಗ ಮಾಡಿ ಪ್ರತಿಯೊಂದು ಕರ್ಮದ ಸಿದ್ಧಿ ಮತ್ತು ಅಸಿದ್ಧಿ, ಅಂದರೆ ಏನು, ಅದು ಆಗಬಹುದು ಅಥವಾ ಆಗದೇನೂ ಇರಬಹುದು, ಮತ್ತು ಅದರ ಫಲದಲ್ಲೂ ಕೂಡ ಯಾವಾಗಲೂ ನಾವು ಸಮವಾಗಿರಬೇಕು. ಅಂದರೆ ಫಲಾಪೇಕ್ಷೆ ಇಲ್ಲದೆ ನಾವು, ಮತ್ತು ಅದರ ಫಲಾಪೇಕ್ಷೆ ಇಲ್ಲದೆ ಮತ್ತು ಆ ಕರ್ತವ್ಯದಲ್ಲೂ ಕೂಡ ನಮಗೆ ಅಟ್ಯಾಚ್ಮೆಂಟ್ ಇರಬಾರ್ದು. 2 ರೀತಿಯಲ್ಲೂ ಕೂಡ ನಾವು ಸಮವಾಗಿ ತಗೊಳ್ಬೇಕು. ಅಂದರೆ ಏನು, ಆಸಕ್ತಿ ಮಮತೆ ಕಾಮನೆಗಳನ್ನು ಬಿಟ್ಟು ನಾವು ಪ್ರತಿಯೊಂದು ನಮಗೆ ಅಂತ ಏನು ಕರ್ತವ್ಯಗಳಿರುತ್ತೋ ಶಾಸ್ತ್ರಗಳ ಪ್ರಕಾರ ಆ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ವಿಷಯವಾಗಿ 2ನೇ ಅಧ್ಯಾಯದಲ್ಲಿ 47 ಮತ್ತು 48ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಅದು ಏನು ಹೇಳಿದ್ದಾನೆ ಅಂತ ಒಂದ್ಸರಿ ತಿಳ್ಕೊಳ್ಳೋಣ. 47ನೇ ಶ್ಲೋಕದಲ್ಲಿ ಹೇಳ್ತಾನೆ, ಶ್ಲೋಕ ನಾನು ಓದಲ್ಲ ಯಾಕಂದರೆ ತುಂಬ ಲೆಂತಿ ಆಗಿಬಿಡತ್ತೆ. ಈ ಒಂದು ಶ್ಲೋಕನ ಓದ್ತೀನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ ಮಾತೇ ಸಂಗೋಸ್ತ್ವ ಕರ್ಮಣಿ ಅಂತ ಹೇಳಿದಾನೆ. ಅಂದರೆ ಏನು, ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇರೋದು, ಆಯಿತಾ. ನೀನು ಏನು ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇದೆ. ಅದರ ಫಲಗಳಲ್ಲಿ ಯಾವತ್ತೂ ನಿನಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಈಗ ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ಈಗ ಯಾವಾಗ ನಾವು ಆ ಫಲಾಪೇಕ್ಷೆಯನ್ನು ಮನಸ್ಸಲ್ಲಿಟ್ಕೊಂಡು ಕೆಲಸ ಮಾಡ್ತೀವೋ ಆಗ ಅದರ ಒಂದು ರಿಸಲ್ಟ್ ಏನಿರುತ್ತೋ ಅದು ನಮಗೆ ಸಿಗುತ್ತೆ. ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ಬುದ್ಧಿಯಿಂದ, ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕೆಲಸಗಳನ್ನು ಮಾಡು. ಆಗ ನಿನಗೆ ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ಆಸಕ್ತಿ ಇರೋದಿಲ್ಲ. ಇಲ್ಲಿ ಬರೀ ಕೆಲಸ ಮಾಡೋದಕ್ಕಷ್ಟೇ ಅಲ್ಲ, ಕೆಲಸ ಮಾಡಲ್ಲ ಅನ್ನೋದ್ರಲ್ಲೂ ನನಗೆ ಆಸಕ್ತಿ ಇರಬಾರ್ದು.
ಅಂದರೆ ಈಗ ಕೆಲವೊಂದು ಕೆಲಸಗಳನ್ನು ನಾನು ಮಾಡೋದಿಲ್ಲಪ್ಪ, ಇದು ನನಗೆ ಪಾಪ ಬಂದ್ಬಿಡುತ್ತೆ, ಹಾಗೆ ಬಂದ್ಬಿಡುತ್ತೆ, ಇದು ಬಂದ್ಬಿಡುತ್ತೆ ಅಂತ ನಾವು ಅದರಲ್ಲೂ ಕೂಡ ಆಸಕ್ತಿ ಇಟ್ಕೊಂಡಿರ್ತೀವಿ. ಏನೋ ಮಾಡಲ್ಲ ಅನ್ನೋದ್ರಲ್ಲೂ ಆಸಕ್ತಿ ಇರುತ್ತೆ. ಅದು ಕೂಡ ತಪ್ಪು. ಅದರಿಂದನೂ ಕೂಡ ನಮಗೆ ಕರ್ಮ ಅನ್ನೋದು ಬಂದೇ ಬರುತ್ತೆ. ಅದಕ್ಕೋಸ್ಕರನೇ ಕರ್ಮದಲ್ಲಿ ನಾವು ಆಸಕ್ತಿಯನ್ನು ಇಟ್ಕೋಬಾರ್ದು. ಅನಾಸಕ್ತಿ ಅನ್ನೋದು ಕೂಡ ಆಸಕ್ತಿನೇ. ಕರ್ಮ ಮಾಡೋಲ್ಲ ಅನ್ನೋದು ಕೂಡ ಅದು ಕೂಡ ಆಸಕ್ತಿನೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಬಿಡಬೇಕು ಅಂತಂದ್ಬಿಟ್ಟು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಇನ್ನು 48ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾರೆ? ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಅಂದರೆ ಏನು? ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಧನಂಜಯನೇ, ಅಂದರೆ ಹಣವನ್ನೇ ಜಯಿಸಿರುವಂಥವನು ಅಂತ ಅರ್ಥ. ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಸಿದ್ಧಿ ಮತ್ತು ಅಸಿದ್ಧಿಗಳು ಏನೇ ಇರಬಹುದು ಅದರ ರಿಸಲ್ಟು, ಅದರಲ್ಲಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿತನಾಗಿತ್ಕೊಂಡು ನೀನು ಕರ್ತವ್ಯ ಕರ್ಮಗಳನ್ನು ಮಾಡು. ಯಾಕೆ ಅಂತಂದರೆ ಸಮತ್ವ ಅನ್ನೋದೇ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ನೀನು ಅದನ್ನು ಸಮಭಾವದಿಂದ ನೋಡ್ತೀಯಲ್ವಾ, ಅದನ್ನೂ ಕೂಡ ಯೋಗ ಅಂತಲೇ ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ದಾರೆ? ನಾವು ಶಾಸ್ತ್ರಗಳಿಗೆ ಅನುಕೂಲವಾಗಿ ನಾವು ಯಾವ ವರ್ಣದಲ್ಲಿದ್ದೀವಿ, ಯಾವ ಆಶ್ರಮದಲ್ಲಿದ್ದೀವಿ, ನಮ್ಮ ಸ್ವಭಾವ ಏನು. ಈಗ ನೋಡಿ, ನಾನು ಕ್ಷತ್ರಿಯರ ಮನೆಯಲ್ಲಿ ಹುಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ. ನನ್ನ ವರ್ಣ ಯಾವುದು? ಕ್ಷತ್ರಿಯ ಆಯಿತು. ನಾನು ಗೃಹಸ್ಥನಾಗಿದ್ದೀನಿ, ಸೊ ನನ್ನ ಆಶ್ರಮ ಯಾವುದಾಯಿತು? ಗೃಹಸ್ಥ ಆಯಿತು. ನನ್ನ ಸ್ವಭಾವ ಏನು? ನಾನು ಸಾಫ್ಟ್ ನೇಚರ್ ಇರೋವಳು, ಅಥವಾ ಬೇರೆಯವ್ರ ಜೊತೆ ಜಗಳ ಮಾಡೋದು ಇದೆಲ್ಲ ನನಗೆ ಬರೋದಿಲ್ಲ. ಮತ್ತು ನನಗೆ ಧರ್ಮಗ್ರಂಥಗಳನ್ನು ಓದೋದಕ್ಕಿಷ್ಟ. ಮತ್ತು ನನಗೆ ಬೇರೆ ಯಾವುದಾದ್ರೂ ಸಿನಿಮಾ ಇದೆಲ್ಲ ನೋಡೋದಕ್ಕೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ನನಗೆ ಬೇರೆಯವ್ರ ಜೊತೆ ಗಾಸಿಪ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅಂದರೆ ನನ್ನ ಸ್ವಭಾವ ಏನು ಅಂತಂದರೆ, ನನಗೆ ಸ್ವಲ್ಪ ಸಾತ್ವಿಕವಾಗಿರುವಂತಹ ಒಂದು ರೀತಿ ಇಷ್ಟ ಆಗುತ್ತೆ. ಅಂದರೆ ಏನು? ಬರೀ ಧರ್ಮಗ್ರಂಥಗಳಲ್ಲಿರೋ ತಿಳ್ಕೊಳ್ಳೋದು, ದೇವರ ಹಾಡುಗಳು, ಭಜನೆಗಳನ್ನು ಹಾಡೋದು, ಇಂಥವ್ರು ಎಲ್ಲಿರ್ತಾರೋ ಅಂಥವ್ರ ಜೊತೆ ಸೇರೋದು, ಈ ರೀತಿ ನನಗಿಷ್ಟ ಇರುತ್ತೆ. ಸೊ ಇದಕ್ಕೆ ತಕ್ಕಂಗೆ ಧರ್ಮಗ್ರಂಥಗಳಲ್ಲಿ ಏನು ನನ್ನ ಕರ್ತವ್ಯ ಅಂತ ಹೇಳಿದಾರೋ ಅದರ ಪ್ರಕಾರವಾಗಿ ನಾನು ಕೆಲಸಗಳನ್ನು ಮಾಡ್ಕೊಳ್ತಾ ಹೋಗಬೇಕು. ನಾನು ಕ್ಷತ್ರಿಯರ ಮನೆಯಲ್ಲಿ ಹುಟ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ನನಗೆ ಸಾತ್ವಿಕ ಗುಣ ಇರಬಾರ್ದು ಅಂತಲ್ಲ. ನನ್ನ ಗುಣನೇ ನನಗೆ ಸಾತ್ವಿಕತೆ ಇಷ್ಟ ಆಗುತ್ತೆ, ನನಗೆ ತಮೋ ಗುಣದಲ್ಲಿರೋದಕ್ಕೆ ಇಷ್ಟ ಆಗೋದಿಲ್ಲ. ನನ್ನ ಸ್ವಭಾವನೇ ಹಾಗಿರುತ್ತೆ ಅಂತ ಇಟ್ಕೊಳ್ಳಿ. ಯಾವಾಗೂ ಮಲ್ಕೊಂಡಿರೋದು, ಅಥವಾ ಯಾವಾಗಲೂ ತಿಂತಾ ಇರೋದು, ಅಥವಾ ಯಾವಾಗಲೂ ಯಾರ ಬಗ್ಗೆ ಆದರೂ ಚಾಡಿ ಹೇಳೋದು, ಅಥವಾ ಜಗಳಗಳನ್ನು ಆಡೋದು, ಇಂಥದ್ರಲ್ಲಿ ಆಸಕ್ತಿನೇ ಇಲ್ಲ ಅಂತಂದಮೇಲೆ ಆ ರೀತಿ ಕಾರ್ಯಗಳನ್ನು ನಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಇಲ್ಲಿ ನನ್ನ ವರ್ಣ, ನನ್ನ ಆಶ್ರಮ ಮತ್ತು ನನ್ನ ಸ್ವಭಾವಕ್ಕೆ ತಕ್ಕಂಗೆ ನಾನು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ, ಈಗ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದು ಗೊತ್ತಾಗಬೇಕಂತಂದರೆ ಶಾಸ್ತ್ರಗಳನ್ನು ಓದಿದ್ರೆ ಅಲ್ವಾ ಗೊತ್ತಾಗುತ್ತೆ. ಅದಕ್ಕೆ ನಾವು ಶಾಸ್ತ್ರಗಳನ್ನು ಓದಬೇಕು ಅಂತ ಹೇಳೋದು. ಓದಿ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಡ್ಕೊಳ್ಬೇಕು. ಮತ್ತು ಅದರಿಂದ ಏನೇ ಫಲಗಳು ಬಂದರೂ ಕೂಡ ಅದನ್ನು ಸಮಾನವಾಗಿ ನಾವು ಸ್ವೀಕಾರ ಮಾಡೋದನ್ನು ಕಲಿಬೇಕು. ಇದು ಇದರ ಅರ್ಥ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.